ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವೊಂದು ಕಾಳಿನ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಕಾಳು ಎಲ್ಲರ ಮನೆಯಲ್ಲಿ ಇರುತ್ತೆ. ಈ ಕಾಳನ್ನ ಅಡುಗೆಯಲ್ಲಿ ಯೂಸ್ ಮಾಡಿದ್ರೆ ಅದ್ರ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಔಷಧಿಯಾಗಿ ಬಳಸಿದ್ರೆ ಆರೋಗ್ಯ ಹೆಚ್ಚಾಗುತ್ತೆ. ಈ ಒಂದು ಕಾಳಿನ ಇತಿಹಾಸವೇ ರೋಚಕ. ಸಾಮಾನ್ಯವಾಗಿ ಚಿಕ್ಕ ವಯಸ್ಸಲ್ಲಿ ನಾವೆಲ್ಲರೂ ಕೇಳಿರುವಂಥ ಒಂದು ಫೇಮಸ್ ಕ್ವಶನ್ ಯಾವುದು ಅಂದರೆ, ಹೂ ಡಿಸ್ಕವರ್ಡ್ ಇಂಡಿಯಾ? ಭಾರತವನ್ನು ಕಂಡಿಡಿದವ್ರು ಯಾರು ಅಂತ. ಅದಕ್ಕೆ ಉತ್ತರ ವಾಸ್ಕೋ ಡ ಗಾಮ ಅಂತ ಬರೆದಿರ್ತೀವಿ ಮತ್ತು ಹೇಳಿರ್ತೀವಿ. ಆದರೆ ವಾಸ್ಕೋ ಡ ಗಾಮ ಭಾರತವನ್ನು ಕಂಡಿಡಿದಿದ್ದಾದ್ರೂ ಯಾಕೆ? ಈ ಒಂದು ಕಾಳಿಗೋಸ್ಕರ. ಹಾಗಾದರೆ ಈ ಕಾಳು ಯಾವುದು? ಬನ್ನಿ ತಿಳ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ರಂಜಿತ್, ಸಂಕಲ್ಪ ಆಯುರ್ವೇದ ಕ್ಲಿನಿಕ್, ಬೆಂಗಳೂರು. ಸ್ನೇಹಿತರೆ, ಅಡುಗೆ ಅಂತ ಬಂದರೆ ಅದರಲ್ಲಿ ಉಪ್ಪು, ಹುಳಿ, ಖಾರ ಚೆನ್ನಾಗಿದ್ರೆ ಅಡುಗೆ ಸೂಪರಾಗಿ ಟೇಸ್ಟ್ ಕೊಡುತ್ತೆ. ಖಾರ ಅಂತ ಬಂದಾಗ ನಾವೆಲ್ಲರೂ ಜಾಸ್ತಿ ಉಪಯೋಗಿಸೋದೆ ಮೆಣಸಿನಕಾಯಿ ಅಥವಾ ಒಣಮೆಣಸಿನ ಪುಡಿ. ಆದರೆ ಈ ಒಂದು ಮೆಣಸಿನಕಾಯಿ ಬಂದಿರುವಂಥದ್ದು ಸೌತ್ ಅಮೇರಿಕಾಯಿಂದ ಸುಮಾರು 16ನೇ ಶತಮಾನದಲ್ಲಿ. ಈ ಒಂದು ಮೆಣಸಿನಕಾಯಿ ಬರೀ ಟೇಸ್ಟಿಗೆ ಮಾತ್ರ, ಆದರೆ ಇದರಲ್ಲಿ ಯಾವುದೇ ಥರದಂತಹ ಔಷಧೀಯ ಗುಣಗಳು ಇದರಲ್ಲಿರೋದಿಲ್ಲ. ಹಾಗಾಗಿ ಈ ಮೆಣಸಿನಕಾಯಿ ಒಂಚೂರು ಜಾಸ್ತಿ ಆದರೂ ಸಾಕು, ಜನರಿಗೆ ಅಸಿಡಿಟಿ, ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗೋದುಂಟು. 16ನೇ ಶತಮಾನಕ್ಕೂ ಮುಂಚೆ ನಾವೆಲ್ಲರೂ ಭಾರತೀಯರು ತುಂಬಾ ಉಪಯೋಗಿಸ್ತಾ ಇದ್ದಿದ್ದು ಮೆಣಸು. ಇದ್ರ ಬಗ್ಗೆ ಉಲ್ಲೇಖ ಸಾವಿರಾರು ವರ್ಷಗಳ ಹಿಂದೆ ಬರೆದಿರುವಂತಹ ನಮ್ಮ ಆಯುರ್ವೇದದ ಗ್ರಂಥಗಳಾದಂತಹ ಚರಕ, ಸುಶ್ರುತ ಮುಂತಾದ ಸಂಹಿತೆಗಳಲ್ಲಿ ಮೆಣಸಿನ ಬಗ್ಗೆ ಉಲ್ಲೇಖ ಸಿಗುತ್ತೆ ಸ್ನೇಹಿತರೆ. ಪೋರ್ಚುಗೀಸ್ನ ವಾಸ್ಕೋ ಡ ಗಾಮ ನಮ್ಮ ಭಾರತವನ್ನು ಹುಡ್ಕೊಂಡು ಬಂದಿದ್ದೆ ಈ ಒಂದು ಮೆಣಸಿಗೋಸ್ಕರ. ಇದನ್ನು ನಾವು ಬ್ಲ್ಯಾಕ್ ಗೋಲ್ಡ್ ಅಂತ ಕರಿತೀವಿ. ಒಂದು ಕಾಲದಲ್ಲಿ ಸ್ಮಗ್ಲಿಂಗ್ ಆಗ್ತಾ ಇದ್ದಂತಹ ಕಾಳಿದು. ಈ ಒಂದು ಮೆಣಸಿನಲ್ಲಿ ಔಷಧೀಯ ಗುಣಗಳು ಯಥೇಚ್ಛವಾಗಿದೆ ಸ್ನೇಹಿತರೆ. ಇವತ್ತಿನ ದಿವಸ ನಾನು ಈ ಮೆಣಸು ಬೆಳೆಯುವಂತಹ ಜಾಗ ಆದಂತಹ ವೆಸ್ಟರ್ನ್ ಘಾಟ್ಸ್ನ ಚಿಕ್ಕಮಗಳೂರಿನ ಒಂದು ಅಡಿಕೆ ತೋಟದಲ್ಲಿದ್ದೀನಿ. ಸಾಮಾನ್ಯವಾಗಿ ಈ ಒಂದು ಮೆಣಸನ್ನು ಅಡಿಕೆ ಅಂತಹ ದೊಡ್ಡ ದೊಡ್ಡ ಮರಕ್ಕೆ ಹಬ್ಬಿಸಲಾಗುತ್ತೆ ನೋಡಿ. ಎಲ್ಲರಿಗೂ ನಮಸ್ಕಾರ. ಇದು ಮೆಣಸಿನ ಬಳ್ಳಿ. ಇದರಲ್ಲಿ ಕಾಯಿ ಗೊಂಚಲು ಆಗಿ ಬಿರುತ್ತೆ. ಇದನ್ನ ನಾವು ಒಣಗಿಸಿ ಉಪಯೋಗಿಸ್ತೀವಿ. ಥ್ಯಾಂಕ್ ಯು. ಮೆಣಸು, ಈ ಮೆಣಸಿನ ಔಷಧೀಯ ಗುಣಗಳು ಅಂತ ಬಂದಾಗ ಮೊದಲನೇದಾಗಿ ಹೇಳೋದೆ ಈ ಮೆಣಸನ್ನ ಕಫಚ್ಛೇದಕ ಅಂತ ಕರಿತೀವಿ. ಛೇದಕ ಅಂದ್ರೇನು, ಕಫಚ್ಛೇದಕ ಅಂದ್ರೇನು? ಸಾಮಾನ್ಯವಾಗಿ ನೆಗಡಿ, ಕೆಮ್ಮು ಮುಂತಾದಂತಹ ಕಾಯಿಲೆಗಳಲ್ಲಿ ಏನಾಗುತ್ತೆ, ಈ ಒಂದು ಕಫ ಮೂಗಲ್ಲಿ, ಗಂಟ್ಲಲ್ಲಿ ಮತ್ತು ಎದೆಯಲ್ಲಿ ಅಥವಾ ಲಂಗ್ಸಲ್ಲಿ ಅಂಟ್ಕೊಂಡ್ಬಿಟ್ಟಿರುತ್ತೆ. ತುಂಬಾ ಕೆಮ್ಮಿ ಆಚೆ ತೆಗಿಬೇಕಾಗತ್ತೆ. ಆದರೆ ಒಂದು ಕಾಳು ಮೆಣಸು ಅದನ್ನು ಛೇದಿಸಿ ಬೇಗ ಆಚೆ ತೆಗೆಯುವ ಹಾಗೆ ಮಾಡುತ್ತೆ ಸ್ನೇಹಿತರೆ. ಎರಡನೇದಾಗಿ ಇದನ್ನು ಚಕ್ಷುಷ್ಯ ಅಂತ ಕರಿತೀವಿ. ಈ ಇರುಳುಗಳನ್ನು ಅಥವಾ ಇರುಳು ಕುರುಳು ಅಂತ ನಾವೇನು ಕರಿತೀವಿ, ಮುಂತಾದ ಕಾಯಿಲೆಗಳಲ್ಲಿ ಈ ಒಂದು ಮೆಣಸನ್ನು ನಾವು ಉಪಯೋಗಿಸ್ತೀವಿ. ಮೂರನೇದಾಗಿ ಇದನ್ನು ಜಂತುನಾಶಕ ಅಂತ ಹೇಳ್ತೀವಿ. ಅಂದರೆ ಮಕ್ಕಳಲ್ಲಿ ಆಗ್ತಕ್ಕಂಥ ಜಂತುಳ ಸಮಸ್ಯೆ ಆಗಿರ್ಬೋದು, ಅಥವಾ ಪದೇ ಇನ್ಫೆಕ್ಷನ್ಸ್ ಏನಾಗುತ್ತೆ ಬ್ಯಾಕ್ಟೀರಿಯಾ ಅಥವಾ ವೈರಸ್ಸಿಂದ, ಈ ಥರದ ಇನ್ಫೆಕ್ಷನ್ಸಿಂದ ತಡಿಲಿಕ್ಕೆ ಈ ಒಂದು ಮೆಣಸು ಅತ್ಯಂತ ಉಪಯುಕ್ತ ಸ್ನೇಹಿತರೆ. ನಾಲ್ಕನೇದಾಗಿ ಇದನ್ನು ಪರಂ ಕಫಹರ ಅಂತ ಕರಿತೀವಿ. ಹಾಗಂದರೆ ನಮ್ಮ ದೇಹದಲ್ಲಿ ಯಥೇಚ್ಛವಾಗಿರುವಂತಹ ಕಫದ ಸಮಸ್ಯೆ ಏನಾದರೂ ಇದ್ದರೆ ಆ ಒಂದು ಸಮಸ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಈ ಮೆಣಸು ಅತಿ ಹೆಚ್ಚು ಉಪಯುಕ್ತ ಸ್ನೇಹಿತರೆ. ಈ ಮೆಣಸಿನ ಬೊಟಾನಿಕಲ್ ನೇಮ್ ಪೈಪರ್ ನೈಗ್ರಮ್. ಈ ಒಂದು ಮೆಣಸಿನಲ್ಲಿ ಒಂದು ಸೈಂಟಿಫಿಕ್ ಸ್ಟಡಿ ಮಾಡುವಾಗ ಒಂದು ಕೆಮಿಕಲ್, ನ್ಯಾಚುರಲ್ ಕೆಮಿಕಲ್ ಗೊತ್ತಾಗುತ್ತೆ. ಅದರ ಹೆಸರೇ ಪೈಪರಿನ್ ಅಂತ. ಈ ಒಂದು ಪೈಪರಿನ್ ಆ್ಯಂಟಿ ಫಂಗಲ್ ಆಗಿ ಮತ್ತು ಆ್ಯಂಟಿ ಕ್ಯಾನ್ಸರ್ ಆಗಿ ಕೆಲಸವನ್ನು ಮಾಡೋದನ್ನು ನಾವು ಸೈಂಟಿಫಿಕಲಿ ಕಂಡುಹಿಡಿದಿದ್ದೀವಿ. ಇಷ್ಟೊಂದು ಒಳ್ಳೆ ಔಷಧಿಯ ಗುಣವುಳ್ಳಂತಹ ಈ ಒಂದು ಮೆಣಸನ್ನು ತಾವೆಲ್ಲರೂ ತಮ್ಮ ಅಡುಗೆಯಲ್ಲಿ ಉಪಯೋಗಿಸಿ ಮತ್ತು ಆರೋಗ್ಯವನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.